ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಪೌಚ್ ಅನ್ನ ಹೇಗೆ ಹೊಲಿಯೋದು ಅಂತ ನೋಡೋಣ. ಇದನ್ನ ಪೆನ್ಸಿಲ್ ಪೌಚ್ ಆಗಿ, ಮೇಕಪ್ ಪೌಚ್ ಆಗಿ, ಹಾಗೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಹೊಲಿಯೋದು ಅಷ್ಟೇ ತುಂಬಾನೇ ಈಸಿ ಇದೆ. ಬನ್ನಿ ನೋಡೋಣ. ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈ ಪೌಚ್ ಅನ್ನ ಹೊಲಿಯೋದಕ್ಕೆ ನಾನು ರೈಸ್ ಬ್ಯಾಗ್ ಅನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಇದೆ ಅಂತಾದ್ರೆ ಸ್ಪಾಂಜ್ ಕೂಡ ನೀವು ಬಳಸಬಹುದು. ರೈಸ್ ಬ್ಯಾಗ್ ಎಲ್ಲರ ಹತ್ರನೂ ಇರತ್ತಲ್ವಾ, ಹಾಗಾಗಿ ನಾನಿವತ್ತು ಅದನ್ನೇ ಯೂಸ್ ಮಾಡಿ ಮಾಡ್ತಿರೋದು. ಇವಾಗ ರೈಸ್ ಬ್ಯಾಗು ಮಧ್ಯದಲ್ಲಿ ಇಟ್ಟಿದ್ದೀನಿ. ಹಾಗೆ ಲೈನಿಂಗು ಮೇನ್ ಕ್ಲಾತ್ ಇಟ್ಬಿಟ್ಟು ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಂಡೆ. ನೋಡಿ, ಈ ತರದ ಒಂದು ಪ್ಲೇಟ್ ಇರುತ್ತಲ್ವಾ, ಅದರಿಂದ ಈ ತರ ನಾವು ಟ್ರೇಸ್ ಮಾಡ್ಕೊಳ್ಬೇಕು. ಹಾಗೆ ಅದಕ್ಕಿಂತ ಮುಂಚೆ ಇದರ ಅಳತೆಯನ್ನ ಹೇಳ್ಬಿಡ್ತೀನಿ. 11x11 ಇದೆ. ನೀವು ಇದೇ ರೀತಿ 1 ಇಂಚು ಜಾಸ್ತಿ ಮಾಡ್ಕೊಂಡ್ರೆ ಉದ್ದ ಮತ್ತೆ ಆಗಲ್ಲ. ಸ್ವಲ್ಪ ಜಾಸ್ತಿ ದೊಡ್ಡ ಪೌಚು ನೀವು ಆರಾಮಾಗಿ ಹೊಲಿಬಹುದು. ಸೊ ಈ ಪ್ಲೇಟ್ ಅನ್ನ ತಗೊಂಡು ನಾನು ಕರೆಕ್ಟ್ ಆಗಿ ಇಲ್ಲಿ ಒಂದು ಸರ್ಕಲ್ ಅನ್ನ ಮಾರ್ಕ್ ಮಾಡ್ಬಿಟ್ಟು ಅಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ ಫಸ್ಟ್ಗೆ. ಸೊ ಸ್ಟಿಚ್ ಹಾಕಿದಾಯ್ತು. ಇವಾಗ ನಾನು ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸ್ಟಿಚ್ ಹಾಕೋದ್ರಿಂದ ನಮ್ಗೆ ನೆಕ್ಸ್ಟ್ ನಾವು ಜಿಪ್ ಎಲ್ಲ ಅಟ್ಯಾಚ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಒಂದು ರೌಂಡ್ ಶೇಪ್ ನಮ್ಗೆ ಸಿಕ್ತು. ಈಗ ಏನ್ ಮಾಡ್ತೀನಿ ಅಂದ್ರೆ ನಾನು ಇದನ್ನ ಕರೆಕ್ಟ್ ಆಗಿ ಈ ತರ ಫೋಲ್ಡ್ ಮಾಡ್ಬಿಟ್ಟು ಸೆಂಟರ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಹೀಗೆ ಒಂದು ಫೋಲ್ಡ್ ಆಯ್ತು. ಇವಾಗ ಮತ್ತೊಂದು ಫೋಲ್ಡು. ಹೀಗೆ ಮಾಡಿ ಎರಡೂ ಕಡೆನೂ ನಾನು ಈ ರೀತಿಯಾಗಿ ಸೆಂಟರ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮೂರ್ ಬೆರಳಿನ ಆಚೆಗೆ ಮತ್ತೆ ಈಚೆಗೆ ಒಂದೊಂದು ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ. ಈ ಮಾರ್ಕ್ ಗಳ ಮೇಲೆ ನಾವು ನೆಕ್ಸ್ಟ್ ಹ್ಯಾಂಡಲ್ಸ್ ಅನ್ನ ಇಡಬೇಕು. ಹಾಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಕೆಳಗಡೆ ಇಲ್ಲಿ 1x1 ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ 1x1 ಬಾಕ್ಸ್ ಮಾರ್ಕ್ ಮಾಡಿಬಿಟ್ಟು ಎರಡೂ ಕಡೆಗೂ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಇದರಿಂದಾಗಿ ಒಂದು ಒಳ್ಳೆ ಬೇಸು ಕ್ರಿಯೇಟ್ ಆಗತ್ತೆ ಪೌಚ್ಗೆ. ಸೊ ಈ ರೀತಿಯಾಗಿ ನಾನು ಎರಡೂ ಕಡೆಗೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ರೈಸ್ ಬ್ಯಾಗ್ ಅನ್ನ ಬಳಸಿರೋದ್ರಿಂದ ಒಳ್ಳೆ ಸ್ಟಿಫ್ನೆಸ್ ಕೂಡ ಬಂದಿದೆ. ನೋಡಿ, ಇವಾಗ ಈ ತರ ಇದು ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವು ಇದಕ್ಕೆ ಹ್ಯಾಂಡಲ್ಸ್ ಅನ್ನ ಮಾಡೋದಕ್ಕೆ 2 ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 13 ಇಂಚ್ ಆಗುವಷ್ಟು ಉದ್ದ ಇದೆ, ಮತ್ತೆ 2 ಇಂಚು ಅಗಲ ಇದೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಈಗ ಇದನ್ನ 4 ಫೋಲ್ಡ್ ಮಾಡಿಬಿಟ್ಟು 2 ಹ್ಯಾಂಡಲ್ಸ್ ಅನ್ನ ಹೊಲ್ಕೊಳ್ತೀನಿ. ನೋಡಿ, ಈ ತರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ 2 ಹ್ಯಾಂಡಲ್ಸ್ ರೆಡಿ ಆಯ್ತು. ಈಗ ನಾನು ಮೊದಲೇ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ, ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಎರಡೂ ಕಡೆಗೂ ಇದೇ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಸ್ಟಿಚ್ ಅನ್ನ ಮಾಡ್ಕೊಂಡಿದ್ದಾಯ್ತು. ನೋಡಿ, ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ಜಿಪ್ ಅನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಕಾರ್ನರ್ ಇಂದ ಸ್ಟಾರ್ಟ್ ಮಾಡಿ ಆ ಕಾರ್ನರ್ ವರೆಗೂ ಈ ತರ ತಿರುಗಿಸ್ತಾ ನಾವು ಹಚ್ಬೇಕಾಗತ್ತೆ. ಸೊ ನಾನಿಲ್ಲಿ ಸ್ಪ್ಲಿಟ್ ಮಾಡ್ಕೊಂಡ್ ಬಿಟ್ಟಿದ್ದೀನಿ ಜಿಪ್ ಅನ್ನ, ಅಂದ್ರೆ ನಮ್ಗೆ ಹೊಲಿಯೋದಕ್ಕೆ ತುಂಬಾನೇ ಈಸಿ ಆಗತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ಒಂದ್ ಕಡೆ ನಾನು ಜಿಪ್ ಅನ್ನ ಹೇಗೆ ಹಚ್ಚಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಮತ್ತೊಂದ್ ಕಡೆಗೂ ನಾವು ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಸಿಂಪಲ್ ಆಗಿದೆ, ಮತ್ತೆ ನೀವು ಬಿಗಿನರ್ಸ್ ಆದ್ರೂ ಸಹ ಇದನ್ನ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು ಒಂದ್ ಕಡೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಮೇಲಿನಿಂದ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಕಡೆಗೂ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ನೋಡಿ, ಇದು ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಂದ್ಸಲ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಆ ಜಿಪ್ಪಿನಿಂದ ಹೊರಗೆ ತೆಗೆದು ಮತ್ತೊಮ್ಮೆ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಒಂದ್ಸಲ ಹಾಕಿದ್ದಾಗಿದೆ. ಇವಾಗ ಫುಲ್ ತೆಗೆದ್ಬಿಟ್ಟು ಮತ್ತೊಮ್ಮೆ ಇನ್ಸರ್ಟ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಜಿಪ್ಪು ಕ್ಲೋಸ್ಡ್ ಆಗಿರತ್ತೆ. ನಮ್ಗೆ ಹೊಲಿಬೇಕಾದ್ರೆ ತುಂಬಾನೇ ಈಸಿ ಆಗಿರುತ್ತೆ. ಇಲ್ಲಿ ಎಂಡ್ಸ್ ಎಲ್ಲ ಸಪರೇಟ್ ಇದ್ರೆ ಜಿಪ್ಪು ಸ್ವಲ್ಪ ಹೊಲಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ನಾನೇನ್ ಮಾಡ್ತೀನಿ, ಈ ಕಾರ್ನರ್ಸ್ ಅನ್ನ ಈ ರೀತಿಯಾಗಿ ಹಿಡಿತಾ ಅಲ್ಲಿ ನಾನು ಡಬಲ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಎಕ್ಸ್ಟ್ರಾ ಇರೋ ಜಿಪ್ ಅನ್ನೆಲ್ಲ ಕಟ್ ಮಾಡಿದ್ರಾಯ್ತು.
ನೋಡಿ ಇವಾಗ ನಾನು ಸ್ಟಿಚ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಇರುವ ಬಟ್ಟೆ ಜಿಪ್ಪು ಇದನ್ನೆಲ್ಲ ಕಟ್ ಮಾಡ್ಬಿಡ್ಬೇಕು. ಜಿಪ್ ಅನ್ನ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಒಂದ್ ವೇಳೆ ಕಡಿಮೆ ಬಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಚೂರ್ ಜಾಸ್ತಿ ಇಟ್ಕೊಂಡ್ರೆ ಏನು ತಪ್ಪಿಲ್ಲ. ನೋಡಿ ಇವಾಗ ಇದು ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ನಾವಲ್ಲಿ ಕಟ್ ಮಾಡಿದ್ವಲ್ಲ ಅದೇ ಜಾಗಕ್ಕೆ ಪೈಪಿಂಗ್ ಹಾಕಿ ಫಿನಿಶ್ ಮಾಡೋಣ. ಅಲ್ಲಿಗೆ ಜಿಪ್ಪು ಕೂಡ ಗಟ್ಟಿಯಾಗಿ ಓಪನ್ ಆಗೋ ಸಾಧ್ಯತೆಗಳು ಇರೋದಿಲ್ಲ. ಸೊ ಈ ರೀತಿಯಾಗಿ ಮೈನ್ ಬಟ್ಟೆ ಇತ್ತಲ್ವಾ ಅದ್ರದ್ದೇ ಒಂದ್ ಪೀಸ್ ಅನ್ನ ಇಲ್ಲಿ ಎರಡೂ ಕಡೆಗೂ ನಾನು ಸ್ಟಿಚ್ ಹಾಕೊಳ್ತೀನಿ. ಸೊ ಪೈಪಿಂಗ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಈ ತರ ಕಾಣಿಸ್ತಾ ಇದೆ. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಸುಂದರವಾದ ಪೌಚ್ ರೆಡಿ ಟು ಯೂಸ್. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು, ಒಂದು ಲೈಕ್ ಮಾಡ್ಬೇಕು, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಬೇಕು. ಮತ್ತೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಖಂಡಿತ ಕಮೆಂಟ್ ನಲ್ಲಿ ಕೇಳಿ, ನಾನು ಉತ್ತರಿಸ್ತೀನಿ. ಮತ್ತಿನ್ನೇನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.